ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದು 3 ವರ್ಷ ಆಗಿದೆ. ಈ 3 ವರ್ಷ ಅವಧಿಯಲ್ಲಿ ಏನೇನು ಕೆಲಸಗಳಾಗಿದೆ, ಚುನಾವಣೆ ಸಂದರ್ಭದಲ್ಲಿ ನೀಡಿದಂತ ಭರವಸೆಗಳು ಏನಾಗಿದೆ, ಭರವಸೆ ಈಡೇರಿದೆಯಾ ಎಂಬುದರ ಬಗ್ಗೆ ಈಗಾಗಲೇ ಸುದ್ದಿಗಾರ ಲೈವ್ ನ್ಯೂಸ್ ತಂಡವು 5 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಈಗಾಗಲೇ ಒಂದು ಸಮೀಕ್ಷೆ ನಡೆಸುತ್ತಿದ್ದು, ಇದರಲ್ಲಿ ಜಿಲ್ಲಾ ಕೇಂದ್ರವಾದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಈಗಾಗಲೇ ರೈತರು, ವ್ಯಾಪಾರಸ್ಥರು ಹಾಗೂ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಅಭಿಪ್ರಾಯ ಸಂಗ್ರಹಿಸಿ ಸುದ್ದಿಗಾರ ಲೈವ್ ತಂಡವು ಈ ಸರ್ಕಾರದ ಈ ಶಾಸಕರ ಕೆಲಸಗಳ ಬಗ್ಗೆ ನೇರವಾಗಿ ಯಾವುದೇ ಪರ ವಿರೋಧವಿಲ್ಲದೆ ನೈಜವಾಗಿ ನಿಮಗೆ ಸುದ್ದಿಯನ್ನು ಪ್ರಸ್ತುತಪಡಿಸುತ್ತಿದೆ. ಹಾಗಾದ್ರೆ ಬನ್ನಿ, ಈ ಸುದ್ದಿ ಹೇಗಿದೆ ಹಾಗೂ ಭರವಸೆ ನೀಡಿದಂತ ಜನಪ್ರತಿನಿಧಿಗಳು ನಡ್ಕೊಂಡಿದ್ದಾರಾ, ಈ ಬಗ್ಗೆ ಒಂದಿಷ್ಟು ವಿಶೇಷ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ಮುಸಲ್ಮಾನರಿಗೆ ತುಂಬಾ ಆಶ್ವಾಸನೆಯನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಮುಸಲ್ಮಾನರಂತೆ ಫುಟ್ಬಾಲ್ ತರ ಗುತ್ತಿಗೆದಾರರು ಯಾವ ಪರಿಸ್ಥಿತಿ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ತುಂಬಾ ಜನ ಸುಸೈಡ್ ಮಾಡಿದ್ದಾರೆ, ಕೆಲವು ಸುಸೈಡ್ ಮಾಡ್ಲಿಕ್ಕೂ ತಯಾರು. ಸುಮಾರು ಬಿಲ್ 37,000 ಕೋಟಿ ಬಿಲ್ ಪೆಂಡಿಂಗ್ ಇದೆ. ಇಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಜಿಲ್ಲೆಯವರ ಗುತ್ತಿಗೆದಾರರ ಬಗ್ಗೆ ನಮ್ಮ ಲೋಕಲ್ ಶಾಸಕರಿಗೆ ಹತ್ತಿರದ ಎಲ್ಲರಿಗೂ ಇದು ನೆನಪಾಗ್ತದೆ. ವೀಕ್ಷಕರು, ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪ್ರಮುಖವಾಗಿ ಮತದಾರರು ಮುಸ್ಲಿಂ ಮತದಾರರು ಅಂತ ಹೇಳ್ತಾರೆ. ಇಷ್ಟು ವರ್ಷ ಮುಸ್ಲಿಮರಿಗೆ ಈ ತರ ಮತ ಪಡೆದು ಅಧಿಕಾರ ಬಂದಾಗ ಅವ್ರು ಮರಿತಾರೆ ಅನ್ನೋದೊಂದು ಕಾರಣ ಇದೆ. ಆ ಉದ್ದೇಶಕ್ಕೋಸ್ಕರ ಏನಾಗಿದೆ, ಇತ್ತೀಚೆಗೆ ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ಮಾಡಿದ್ರು, ಮುಸ್ಲಿಂ ಸದಸ್ಯರು ಒಂದು ಸಭೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ತಾನು ಏನೇನು ನೆಗ್ಲೆಕ್ಟ್ ಮಾಡ್ತಾ ಇದೆ ಮತ್ತು ಆ ಜನಾಂಗನ ಎಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅನ್ನೋ ಬಗ್ಗೆ ಒಂದು ಅಸಮಾಧಾನ ಇದೆ. ಆ ಬಗ್ಗೆ ನಮ್ಮ ಗುತ್ತಿಗೆದಾರರಾದ ನಾಸಿರ್ ಅಂತಿದ್ದಾರೆ, ಅವ್ರಿಗೆ ಕೇಳೋಣ ಏನೇನು ಯಾಕೆ ಅಸಮಾಧಾನ ಆಗಿದೆ. ಮತ್ತು ಈಗಿನ ಗುತ್ತಿಗೆ ಕೆಲಸನೂ ಕೂಡ ನೀವೇನು ಇದುವರೆಗೆ ಕೊಡ್ತಿದ್ವಿ ಅಂತ ಹೇಳ್ತಿದ್ರು, ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚು ಗುತ್ತಿಗೆ ಸಿಕ್ಕಿದೆ, ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾರೆ ಒಂದು ಆರೋಪ ಕೂಡ ಇದೆ. ಆ ಬಗ್ಗೆ ಗುತ್ತಿಗೆದಾರರು ಏನ್ ಹೇಳ್ತಾರೆ ಅಂತ ಕೇಳೋಣ. ಹೇಳಿ ನಸೀರ್ ಅವ್ರು, ಏನಾಗ್ತದೆ ಈ ಸರ್ಕಾರ ಬಂದ ಮೇಲೆ ಮುಸಲ್ಮಾನರಿಗೆ ತುಂಬಾ ಆಶ್ವಾಸನೆಯನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಆದರೆ ಸರ್ಕಾರ ಬಂದ ಮೇಲೆ ಮುಸಲ್ಮಾನರು ಒಂದು ಪಕ್ಷ ನಮಗೆ ಸಹಾಯ ಮಾಡಿದೆ, 99% ಮತ ಹಾಕಿದ್ದಾರೆ ಅಂತ ಕಂಪ್ಲೀಟ್ ಆ ಭಾವನೆಯನ್ನೇ ಮರ್ತು ಬಿಟ್ಟಿದೆ. ಈ ಸರ್ಕಾರದಲ್ಲಿ ಮುಸಲ್ಮಾನರಿಗೆ ಆಗೋ ಅನ್ಯಾಯದ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಇಲೆಕ್ಷನ್ ಬಂದಾಗ ಮಾತ್ರ ತುಂಬಾ ಮುಸಲ್ಮಾನರ ಬಗ್ಗೆ ಏನು ಕಾಳಜಿ ಅಂತ ಹೇಳಿ ಸುಖ ಇಲ್ಲ ಇವರಿಗೆ. ಬಂದ ಮೇಲೆ ಮುಸಲ್ಮಾನರಿಗೆ ಏನು ಅಲ್ಪ ಸ್ವಲ್ಪ ಆದರೂ ನಮಗೆ ಬಂದ ತಕ್ಷಣ ಹೇಳಿದ್ರು ಇವರು 2B ರಿಸರ್ವೇಷನ್ ಬಗ್ಗೆ ನಾವು ಇಮಿಡಿಯೇಟ್ ಸರ್ಕಾರ ಬಂದು ಫಸ್ಟ್ ಸಚಿವ ಸಂಪುಟದಲ್ಲಿ ಅದನ್ನು ಕ್ಲಿಯರ್ ಮಾಡ್ತಾ ಅಂತ ಹೇಳಿದ್ದಾರೆ. ಇವತ್ತಿಗೆ ಏನು ಅವರು ಅದನ್ನು ಬಗ್ಗೆ ಆಲೋಚನೆ ಸಮೇತ ಮಾಡ್ತಾ ಇಲ್ಲ, ಯಾವುದನ್ನು ಇವರು ಪರಿಗಣಿಸ್ತಾ ಇಲ್ಲ. ನಾವು ಸುಮ್ಮನೆ ಇದು ಫುಟ್ಬಾಲ್ ತರ ಆಗಿದೆ, ಮುಸಲ್ಮಾನರಂತೆ ಫುಟ್ಬಾಲ್ ತರ, ಆ ಕಡೆನೂ ತುಳಿಯುತ್ತಾರೆ, ಈ ಕಡೆನೂ ತುಳಿಯುದು, ಆ ಪರಿಸ್ಥಿತಿ ನಮ್ದು ಆಗಿದೆ. ಏನು ಗುತ್ತಿಗೆದಾರರಾಗಿ ನಿಮ್ಮ ಅನುಭವ ಏನು? ಗುತ್ತಿಗೆದಾರರ ಬಗ್ಗೆ ಹೇಳಿಸೋಕ್ಕಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಕೆಲವೊಂದು ಬಿಲ್ಗಳು ತುಂಬಾ ಪೆಂಡಿಂಗ್ ಇತ್ತು. ಆ ಪೆಂಡಿಂಗ್ ಮುಂಚೆನೇ ಒಂದು ರೊಟೇಷನ್ ಬರ್ತಾ ಇತ್ತು. ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ನೆಕ್ಸ್ಟ್ ಬಂದ್ರೆ ಕಾಂಗ್ರೆಸ್ ಕೊಡಬೇಕು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೆಲಸ ಮಾಡಿದ್ದನ್ನು ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬಂದು ಕೊಡ್ಲೇಬೇಕು. ಅದು ರೊಟೇಷನ್, ಅದು ತಾಯಿ ಮಕ್ಕಳ ಸಂಬಂಧ, ಅದು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಅದೇ ತರ ಇವರು ಈ ಸರ್ಕಾರ ಬಂದ ಮೇಲೆ ಹಳೆ ಬಿಲ್ಗಳು ಹಂಗೆ ಪೆಂಡಿಂಗ್ ಅಲ್ಪ ಸ್ವಲ್ಪ ಕೊಟ್ಕೊಂಡು ಇಡ್ತಾರೆ. ನಮ್ಗೆ ಎಷ್ಟು ಗುತ್ತಿಗೆದಾರರು ಯಾವ ಪರಿಸ್ಥಿತಿ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ತುಂಬಾ ಜನ ಸುಸೈಡ್ ಮಾಡಿದ್ದಾರೆ, ಕೆಲವು ಸುಸೈಡ್ ಮಾಡ್ಲಿಕ್ಕೂ ತಯಾರು ರೆಡಿ ಆಗಿದ್ದಾರೆ. ಬಟ್ ತಮ್ಮ ಮಕ್ಕಳು ದೊಡ್ಡದಾಗಿದ್ದಾರೆ, ಹೆಣ್ಮಕ್ಳಿಗೆ ಮದುವೆ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ. ಆ ಪರಿಸ್ಥಿತಿ ನಾವು ಸುಸೈಡ್ ಮಾಡ್ಕೊಂಡ್ರೆ ನಮ್ಮ ಇಮೇಜ್ ಹಾಳಾಗ್ತದೆ ಅಂತ ಹೇಳಿ ಸಮಾಧಾನವಾಗಿ ಆದಷ್ಟು ದಿನ ದೊಡ್ತಾ ಇದ್ದಾರೆ. ಎಷ್ಟು ಬಿಲ್ ಬಾಕಿ ಇದೆ ನಿಮ್ಮ? ಸುಮಾರು ಬಿಲ್ 37,000 ಕೋಟಿ ಬಿಲ್ ಪೆಂಡಿಂಗ್ ಇದೆ. ನಾವು ಬೆಂಗಳೂರಲ್ಲಿ ತುಂಬಾ ಇಡೀ ಸರ್ಕಾರ ರಾಜ್ಯಾದ್ಯಂತ ನಾವು ಸ್ಟ್ರೈಕ್ ಮಾಡಲಿಕ್ಕೆ ನಮ್ಮ ಯೂನಿಯನ್ ಇಂದ ಹೊರಟಿದ್ದೇವೆ. ಅದಕ್ಕೆ ನಾವು ಈಗ ರೆಡಿ ಆಗ್ತಾ ಇದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ಬಿಲ್ ಬಾಕಿ ಇದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 300 ಕೋಟಿ ಮೇಲೆ ಬಿಲ್ ಪೆಂಡಿಂಗ್ ಉಂಟು ಅಂತ ಹೇಳಿ ಇವರು ನಮ್ಮ ಆಫೀಸರ್ಸ್ಗಳು ಹೇಳ್ತಾ ಇದ್ದಾರೆ. ಗುತ್ತಿಗೆದಾರರು ಏನು ಹೊರಗಡೆಯಿಂದ ಗುತ್ತಿಗೆದಾರರು ಬರ್ತಾ ಇದ್ದಾರೆ, ಸ್ಥಳೀಯ ಗುತ್ತಿಗೆದಾರರು ಕೊಡ್ತಾ ಇಲ್ಲ ಅಂತ ಹೇಳಿದ ಆರೋಪ ಇದೆ, ಅದೇನು? ಹೌದು, ಹೊರಗಡೆ ಗುತ್ತಿಗೆದಾರರು ನಿಮ್ಮ ರಾಯಚೂರು ಆಗಲಿ, ನಮ್ಮ ಜಿಲ್ಲೆ ಬಿಟ್ಟು, ನಮ್ಮ ಜಿಲ್ಲೆಯವ್ರು ಬಿಟ್ಟು ಹೊರಗಡೆ ಜಿಲ್ಲೆಯವರೆಲ್ಲ ಬಂದು ಇಲ್ಲಿ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಇಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಜಿಲ್ಲೆಯವರ ಗುತ್ತಿಗೆದಾರರ ಬಗ್ಗೆ ನಮ್ಮ ಲೋಕಲ್ ಶಾಸಕರಿಗೆ ಹತ್ತಿರದ ಎಲ್ಲರಿಗೂ ಇದು ನೆನಪಾಗ್ತದೆ. ಶಾಸಕರು ಬಂದ ಮೇಲೂ ನಮ್ಮ ಲೋಕಲ್ ಗುತ್ತಿಗೆದಾರರ ಬಗ್ಗೆ ಅವರಿಗೆ ಗಮನನೇ ಇಲ್ಲ.